ಏನಿದ್ರು ಝಾನ್ಸಿ ಮೇಡಮ್ಗೆ ಆರತಿ ಮಾಡಿ ಈ ಮನೆಗೆ ತುಂಬಿಸ್ಕೊಳ್ಳೋದಷ್ಟೇ ಬ್ಯಾಲೆನ್ಸ್. ಅಂದ್ರೆ ಝಾನ್ಸಿ ಮೇಡಮ್ಗೆ ಇನ್ನು ಹೆಚ್ಚು ದಿನ ಆ ಮನೆಯಲ್ಲಿ ಬಾಳೋ ಅವಕಾಶ ಇಲ್ಲ ಮೇಡಮ್. ಯಜಮಾನ ಯಜಮಾನ. ತಬ್ಲಾ, ಮಲ್ಲಿ, ನಾಗಾರ್ಜುನ್, ಪ್ರಣವ್ ಬನ್ನಿಲಿ. ತಗೊಳ್ಳಿ. ಮೇಡಮ್ ಇವತ್ತೇನು ವಿಶೇಷ? ಪೂಜೆ ಮಾಡಿ ಮಂಗಳಾರತಿ ತಟ್ಟೆನ ನೀವೇ ಇಲ್ಲಿಗೆ ತಗೊಂಡ್ ಬಂದಿದ್ದೀರಾ? ಏನಿಲ್ಲ ರಾಯ್, ನಮ್ ಝಾನ್ಸಿ ಅವ್ರ ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ದೇವ್ರಿಗೆ ಪೂಜೆ ಮಾಡ್ದೆ ಅಷ್ಟೇ. ಮೇಡಮ್ ನಿಮ್ಮ ಪೂಜೆ ವ್ರತ ಹರಕೆ ಬೇಡಿಕೆ ಯಾವುದು ಕೂಡ ಫಲಿಸಲ್ಲ ಮೇಡಮ್. ಏನ್ ಹೇಳ್ತಿದ್ಯಾ ರಾಯ್? ಹೌದು ಮೇಡಮ್, ದೇವರಿಗೆ ಪೂಜೆ ಮಾಡಿ ವರ ಕೇಳೋ ಟೈಮು ಮೀರೋಗಿದೆ. ಇನ್ನೇನಿದ್ರು ಝಾನ್ಸಿ ಮೇಡಮ್ಗೆ ಆರತಿ ಮಾಡಿ ಈ ಮನೆಗೆ ತುಂಬಿಸ್ಕೊಳ್ಳೋದಷ್ಟೇ ಬ್ಯಾಲೆನ್ಸ್. ಅಂದ್ರೆ ಝಾನ್ಸಿ ಮೇಡಮ್ಗೆ ಇನ್ನು ಹೆಚ್ಚು ದಿನ ಆ ಮನೆಯಲ್ಲಿ ಬಾಳೋ ಅವಕಾಶ ಇಲ್ಲ ಮೇಡಮ್. ರಾಯ್ ತಮಾಷೆ ಮಾಡ್ಬೇಡ. ನಿಜನೇ ಹೇಳ್ತಾ ಇದೀನಿ ಮೇಡಮ್. ಆ ಮನೆಯವರೆಲ್ಲ ಒಗ್ಗಟ್ಟಾಗಿ ಅನಿತಾನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಹಾಗಾಗಿ ಆದಷ್ಟು ಬೇಗ ಝಾನ್ಸಿ ಮೇಡಮ್ನ ಆ ಮನೆಯಿಂದ ಓಡಿಸ್ತಾರಂತೆ ಮೇಡಮ್. ರಾಯ್ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ. ಮನ್ಸು ಶುದ್ಧವಾಗಿದ್ದು ಆ ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಾನ್ ಝಾನ್ಸಿಗೋಸ್ಕರ ನಿಸ್ವಾರ್ಥವಾಗಿ ಪೂಜೆ ಮಾಡಿ ಬೇಡ್ಕೊಂಡಿದ್ದೀನಿ. ಮನ್ಸಾರೆ ಝಾನ್ಸಿ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀನಿ. ಅದನ್ನ ದೇವ್ರು ಕೇಳಿಸ್ಕೊಂಡಿದ್ದಾನೆ. ನಾನ್ ಪೂಜೆ ಮಾಡಿರೋದನ್ನ ನೋಡ್ತಾ ಇದ್ದಾನೆ. ಅಂದ್ಮೇಲೆ ನನ್ ಕೋರಿಕೆ ಅವ್ನ್ ಕಿವಿ ಮೇಲೆ ಬಿದ್ದಿರುತ್ತೆ. ಖಂಡಿತ ಒಳ್ಳೇದ್ ಮಾಡ್ತಾನೆ. ಝಾನ್ಸಿಗೆಲ್ಲ ಒಳ್ಳೇದಾಗೇ ಆಗುತ್ತೆ. ಝಾನ್ಸಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿರ್ತಾಳೆ. ಇಲ್ಲ ಮೇಡಮ್, ಕಾಲ ಮಿಂಚೋಗಿದೆ. ಇನ್ನು ಝಾನ್ಸಿ ಮೇಡಮ್ ಜೀವನ ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಸ್ವಾರ್ಥಿಗಳು. ನಮ್ ಝಾನ್ಸಿ ಮೇಡಮ್ ಒಳ್ಳೆ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಾನು ಈ ಮಾತನ್ನ ಒಪ್ಪಲ್ಲ. ರೋಯ್ ದಯವಿಟ್ಟು ನೀನ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳು. ಝಾನ್ಸಿ ಸುಖವಾಗಿದ್ದಾಳೆ, ಸಂತೋಷವಾಗಿ ಬಾಳ್ತಾಳೆ ಅಂತ ಹೇಳು ರಾಯ್. ಆ ಸಂತೋಷ ಸಮಾಧಿ ಸೇರಾಯ್ತು ಮೇಡಮ್. ಅವ್ರ ಆ ಮನೆ ಬಿಡೋ ಸಮಯ ಹತ್ರ ಬಂದಾಯ್ತು. ನಾಗಾರ್ಜುನ್ ಪ್ಲೀಸ್ ನೀವಾದ್ರೂ ಹೇಳ್ರಿ, ರಾಯ್ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ರಿ. ಅಯ್ಯೋ ದೇವ್ರೆ, ಯಾಕ್ ನಮ್ ಝಾನ್ಸಿ ಜೀವನದಲ್ಲಿ ಇಷ್ಟೊಂದು ಆಟ ಆಡ್ತಿದ್ಯಾ? ಯಾಕೆ ಅವಳಿಗೆ ಮೋಸ ಮಾಡ್ದೆ? ನನ್ ಪೂಜೆಲಿ ಏನಾದ್ರೂ ದೋಷ ಆಯ್ತಾ ಅಥವಾ ನನ್ ಮೇಲೆ ನಿನಗೆ ಕೋಪ ಆಯ್ತಾ? ಯಾಕೆ ಹೀಗ್ ಮಾಡ್ದೆ? ನನ್ ಝಾನ್ಸಿ ಜೀವನ ಸರಿ ಹೋಗ್ಬೇಕು. ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡ್ಬೇಕು. ದೊಡಪ್ಪ ಅದೇನಂತ ಬೇಗ ಹೇಳಿ. ಎಷ್ಟೊತ್ತು ಅಂತ ಹಿಂಗೆ ಕೂತ್ಕೊಳ್ಳೋದು? ಕೂತ್ಕೋಬೇಕಪ್ಪ, ಇದೆಲ್ಲ ನಿನ್ನ ಸಲುವಾಗೇನೆ. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ಮರಿಬೇಡ. ಭಾವ ಇದೆಲ್ಲ ಯಾಕೆ? ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ನಾನಾ ಕಾಂಪಿಟೇಷನ್ನ ಭಾಗವಾಗಿ ಎಲೆಕ್ಷನ್ಗೂ ಮೊದಲೇ ನಡೆಸಬೇಕು ಅಂತ ಉದ್ದೇಶಿಸಿರೋ 6 ಟಾಸ್ಕ್ಗಳ ಪೈಕಿ 5ನೇ ಟಾಸ್ಕ್ ಇವಾಗ ಶುರುವಾಗ್ತಾ ಇದೆ. ಈ ಟಾಸ್ಕ್ನ ಹೆಸರು ಗಂಡನ ಸೇವೆ ಅಂತ. ಗಂಡನ್ ಸೇವೆನಾ? ಹಾಗಂದ್ರೆ ನೋಡಿ, ನಿಮ್ಮಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರು ಕೊನೆವರೆಗೂ ಬಾಳಿ ಬದುಕಬೇಕಾದವನು ರಾಘು. ಸೊ ಮದುವೆ ಆದ್ಮೇಲೆ ನೀವು ಅವನ್ನ ಹೇಗೆ ನೋಡ್ಕೋತೀರಾ, ಗಂಡನ ಸೇವೆ ಹೇಗೆ ಮಾಡ್ತೀರಾ ಅಂತ ತಿಳ್ಕೊಳ್ಳೋದಕ್ಕೇನೆ ಈ ಟಾಸ್ಕ್. ಹಾಗಿದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು ದೊಡ್ಡ ಮಾವ? ಇವತ್ತು ನೀವು ರಾಘುಗೆ ಹಲವಾರು ಸೇವೆಗಳನ್ನು ಮಾಡ್ತೀರಾ. ಎಷ್ಟು ಚೆನ್ನಾಗಿ ಮಾಡಿದ್ರು ನಾನು ಯಾರ ಜೊತೆ ಬದುಕಿದ್ರೆ ಚೆನ್ನಾಗಿರ್ತೀನಿ, ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನಿರ್ಧಾರ ಮಾಡಬೇಕಾಗಿರೋನು ರಾಘು. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋ ತೀರ್ಪು ಕೂಡ ಇವನೇ ಕೊಡ್ತಾನೆ. ಲೋ ಮಗ, ಸ್ವಲ್ಪ ಮಚ್ಚೆ ಎಲ್ಲಿದೆ ಅಂತ ತೋರಿಸ್ತೀಯಾ? ಯಾಕೆಂದ್ರೆ ಕದ್ದು ಮುಚ್ಚಿ ಸಂಸಾರ ಮಾಡೋರೆ ಸೇವೆ ಮಾಡಿಸ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಓಪನ್ ಪ್ಲೇಸಲ್ಲಿ ಓಪನ್ ಆಫರ್ ಅಂದ್ರೆ
ಮಚ್ಚೆ ದೊಡ್ಡದಾಗೆ ಇರಬೇಕು. ಏನಿದೆ ಅಂತ ಸ್ವಲ್ಪ ತೋರಿಸ್ತೀಯಾ? ದೇವ್ರು, ನೋವಿಗೆ ಬಾಯಿಲ್ಲ, ಅದನ್ನ ಅನ್ಭವಿಸ್ತೀರೋ ನನಗ್ ಮಾತ್ರ ಗೊತ್ತು. ಮಜಾ ತಗೊಳಕ್ ಸಿದ್ಧವಾಗಿ ಕೂತಿದ್ರು ನೀನ್ ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಎಂಜಾಯ್ ಎಂಜಾಯ್. ಈ ಟಾಸ್ಕ್ ನ ಮೊದಲನೇ ಭಾಗವಾಗಿ ನೀವು ರಾಘುಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಅಂದ್ರೆ ದೊಡ್ಡ ಮಾವ ಎಣ್ಣೆಲೆ ಸ್ನಾನ ಮಾಡಿಸ್ಬೇಕಾ? ತಾಯೇ, ಎಣ್ಣೆ ಸ್ನಾನ ಅಂದ್ರೆ ಎಣ್ಣೆನಲ್ಲೇ ಸ್ನಾನ ಮಾಡಿಸೋದಲ್ಲ. ಅವನ ಕೈ, ಮೈ, ಮುಖ, ತಲೆಗೆಲ್ಲ ಎಣ್ಣೆ ಹಚ್ಚಬೇಕು. ಅಂದ್ರೆ ಈ ಎಣ್ಣೆ ಮಸಾಜ್ ಅಂತಾರಲ್ಲ, ಅದನ್ನ ಮಾಡ್ಬೇಕು. ಓ ಅದಾ, ನನ್ಗೆ ಈಗ ಅರ್ಥ ಆಯ್ತು ದೊಡ್ಡ ಮಾವ. ಆಮೇಲೆ ಅಲ್ಲಿ ಉರಿತಾ ಇರೋ ಹಂಡೆ ಒಲೆನಲ್ಲಿ ಕಾದ ನೀರಿಂದ ಸ್ನಾನ ಮಾಡಿಸ್ಬೇಕು. ಆಮೇಲೆ ನೀವೇ ನಿಮ್ಮ ಕೈಯಾರ ಅವನಿಗೆ ಊಟ ಮಾಡಿಸ್ಬೇಕು. ಅರ್ಥ ಆಯ್ತಾ? ಅನಿತಾ, ನಿನಗೇನಾದ್ರು ಡೌಟ್ ಇದ್ರೆ ಕೇಳಮ್ಮ. ಇಲ್ಲ ಮಾವ, ನಂಗೆ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತು. ಗೊತ್ತಿಲ್ಲದೆ ಇರೋರ್ನ ಬೇಕಾದ್ರೆ ಕೇಳಿ. ನಾನೇನ್ ನನ್ಗೆಲ್ಲ ಗೊತ್ತು ಅಂತ ಜಂಬ ಕೊಚ್ಕೊಳ್ಳೋದಿಲ್ಲ. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ತೀನಿ. ಹಾಗೆ ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನನೂ ಮಾಡ್ತೀನಿ. ಬೇರೆಯವ್ರ ತರ ಗೆಲ್ಲೋದಕ್ಕೆ ಕಳ್ಮಾರ್ಗ ಹುಡ್ಕಲ್ಲ ಅಂತ ಹೇಳಿ ದೊಡ್ಡ ಮಾವ. ಇವಳು ಹೇಳ್ತಾ ಇರೋದು ನನ್ಗೇನೆ. ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ದೊಡ್ಡ ಮಾವ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ ನೋಡ್ಕೊಳ್ಬೇಕು ಅಂತ ಕೇಳಿ ದೊಡ್ಡ ಮಾವ. ಅಯ್ಯೋ, ಸ್ವಲ್ಪ ಸುಮ್ನಿರ್ತೀರ ನೀವು. ಇವಳು ನನ್ನ ಕಳ್ಳಿ ಅಂದ್ರೆ ನಾನ್ ಹೇಗ್ ಸುಮ್ನಿರಕ್ಕಾಗುತ್ತೆ ಹೇಳಿ ದೊಡ್ಡ ಮಾವ. ಅವಳೇನಾದ್ರೂ ಮಾತಾಡ್ಕೊಳ್ಳಿ ಬಿಡಮ್ಮ. ಎಲ್ಲಾ ಟಾಸ್ಕಲ್ಲೂ ನೀನೇ ಗೆಲ್ತಾ ಇದೀಯಲ್ಲ, ಅದಕ್ಕೆ ಹೊಟ್ಟೆ ಉರಿಯಲ್ಲ ಹಾಗೆಲ್ಲ ಮಾತಾಡ್ತಾಳೆ. ಅವಳ ಮಾತಿನ ಕಡೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನು ಟಾಸ್ಕಲ್ಲಿ ಹೇಗೆ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಸರಿ ದೊಡ್ಡ ಮಾವ, ನಾನ್ ನಿಮ್ ಮಾತಿಗೆ ಬೆಲೆ ಕೊಟ್ಟು ಸುಮ್ನಾಗ್ತಿದೀನಿ ಅಷ್ಟೇ. ನಾನು ಅಷ್ಟೇ, ಹಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಸೈಲೆಂಟ್ ಆಗಿದ್ದೀನಿ ಅಷ್ಟೇ. ಸದ್ಯ ಇಬ್ರು ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದು ನಮ್ಮ ಪುಣ್ಯ. ಈಗ ಟಾಸ್ಕ್ ಕಡೆ ಗಮನ ಕೊಡೋಣ. ಈಗ ನಿಮ್ಮ ಎಣ್ಣೆ ಮಜ್ಜನದ ಕಾರ್ಯಕ್ರಮನ ಶುರು ಹಚ್ಕೊಳ್ಳಿ. ಏಯ್, ಈ ಕಡೆ ನಂದು. ನೀನೇನಾದ್ರೂ ಈ ಕಡೆ ಬಂದ್ರೆ ಸರಿ ಇರಲ್ಲ. ಏಯ್, ಈ ಕಡೆ ನಂದು. ನೀನೇನಾದ್ರೂ ಈ ಕಡೆ ಬಂದ್ರೆ ಸರಿ ಇರಲ್ಲ ನೋಡು. ಹಲೋ ಹಲೋ, ಎರಡು ಕಡೆ ನಂದೇ ಬಾಡಿ. ನೀವಿಬ್ರು ಸಮಾಧಾನವಾಗಿ ನಿಧಾನಕ್ಕೆ ಎಣ್ಣೆ ಹಚ್ಚಿ. ನಿಮ್ಮಿಬ್ರದ್ದು ಆಯ್ತಾ? ಯಜಮಾನ್ರೆ, ಕೊನೆಲಿ ಬಿಸಿ ಬಿಸಿ ನೀರ್ ಹಾಕ್ಬೇಕಂತೆ. ರಾಘು ಅವ್ರೆ, ನೀರ್ ಸ್ವಲ್ಪನೇ ಇದೆ. ಫಸ್ಟ್ ನಾನ್ ನೀರ್ನ ಮೈ ತುಂಬಾ ಹಾಕ್ತೀನಿ. ನಾನ್ ಫಸ್ಟ್ ಕಣೆ. ನಾನ್ ಹಾಕೋದು. ನಾನ್ ಫಸ್ಟ್. ನೋ ವೇ, ಚಾನ್ಸೇ ಇಲ್ಲ. ನಾನೇ ಫಸ್ಟ್ ಹಾಕ್ಬೇಕು. ಯಾಕಂದ್ರೆ ಎಲ್ಲಾದ್ರಲ್ಲೂ ನಾನೇ ಫಸ್ಟ್. ಯಾವ್ದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ಇವ್ರು ನೋಡಿದ್ದು ಫಸ್ಟ್ ನನ್ನನ್ನೇ ಅಂದ್ಮೇಲೆ ಫಸ್ಟ್ ನಾನೇ. ಅದೇ ಮಾತನ್ನ ನಾನು ಹೇಳ್ತಿದ್ದೀನಿ. ರಾಘು ಮನ್ಸೊಳಗ್ ಬಂದಿದ್ದು, ಹಾಗೆ ಮನೆ ಒಳಗ್ ಬಂದಿದ್ದು ನಾನು. ಸೊ ಹಂಗಾಗಿ ನೀನ್ ಕೈ ಬಿಟ್ರೆ ಒಳ್ಳೇದು. ನಾನ್ ಫಸ್ಟ್ ಕಣೆ. ನಾನು ಸುಮ್ಮನೆ. ಅಯ್ಯೋ ರೀ, ಅಲ್ಲಿ ನೋಡ್ರಿ. ಏ ರಾಘು, ಮೈ ತುಂಬ ನೀರ್ ಹಾಕ್ಸ್ಕೊಳ್ಳೋ ಅಂತಂದ್ರೆ ಓಡ್ ಬಂದ್ಬಿಟ್ಟಿದ್ಯಾ? ಯಾರಿಗ್ ಬೇಕು ದೊಡ್ಡಪ್ಪ ಈ ಕಷ್ಟ? ಅಲ್ಲ, ಈ ಟಾಸ್ಕ್ ನ ಅದೇನ್ ಉದ್ದೇಶ ಇಟ್ಕೊಂಡು ಪ್ಲಾನ್ ಮಾಡಿದ್ರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಇಬ್ಬರಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಎಂಜಾಯ್ ಮಾಡ್ಲಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ ದೊಡ್ಡಪ್ಪ. ಒಬ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಇಬ್ಬಿಬ್ರ ಹತ್ರ ಸೇವೆ ಮಾಡಿಸ್ಕೊಂತ ಹೇಳ್ತಿದ್ದೀರಾ. ಯಾಕೆ, ನಾನ್ ಚೆನ್ನಾಗಿರೋದು ಇಷ್ಟ ಅಲ್ವಾ ದೊಡ್ಡಪ್ಪ? ಅದ್ ಹಂಗಲ್ವೋ. ಈಗ ಇಬ್ಬರಿದ್ರೆ ಒಬ್ಬರು ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ನೋಡ್ಕೋತಾರೆ. ಒಬ್ಬರೇ ಇದ್ರೆ ನಿನ್ನ ಹತ್ರ ಜಗಳ ಆಡ್ತಾರೆ. ಅದಕ್ಕೆ ಇಬ್ಬರಿದ್ರೆ ಅವರವರೇ ಕಿತ್ತಾಡ್ಕೋತಾರೆ. ಅದಕ್ಕೆ ಇಬ್ಬರನ್ನು ಮದುವೆ ಮಾಡ್ಕೊಂಡ್ಬಿಡು. ಸುಮ್ಮನೆ ರೀ ದೊಡ್ಡಪ್ಪ, ಒಂದ್ ಸ್ವಲ್ಪ ಹೊತ್ತೆ ಇವ್ರುಗಳ ಟಾರ್ಚರ್ ತಡೆಯಕ್ ಆಗ್ತಿಲ್ಲ. ಇನ್ ಇವ್ರನ್ನೇನಾದ್ರು ಕಟ್ಕೊಂಡ್ಬಿಟ್ರೆ ನನ್ ಜೀವನ ಅದೋ ಗತಿ. ನೋಡಿ ನೋಡಿ ಹೆಂಗ್ ಕಿತ್ತಾಡ್ತಿದಾರ ನೋಡಿ ದೊಡ್ಡಪ್ಪ. ದೊಡ್ಡಪ್ಪ, ನಾನು ಚಿಕ್ಕೋನು, ನೀವು ತುಂಬಾ ದೊಡ್ಡವರು. ನೀವ್ಯಾಕೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡಬಾರ್ದು?
ಬಿಡೋ ಬಿಡೋ ಹಲೋ ಹಲೋ ಮೈ ಡಿಯರ್ ಲೇಡೀಸ್, ಯಾರಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ? ರಾಹುಗೋಸ್ಕರ. ಅವನ ಆವಾಗ್ಲೇ ಹೋಗಾಯ್ತು. ಇಬ್ರು ಹೋಗಿ ಅವನಿಗೆ ಊಟದ ವ್ಯವಸ್ಥೆ ಮಾಡಿ. ಎಲ್ಲ ಇವಳಿಂದಾನೆ. ನನ್ ಗಂಡನ ಕರೆಕ್ಟ್ ಆಗಿ ಸ್ನಾನ ಮಾಡ್ಸಕ್ ಹೋಗ್ಲಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಕರೆಕ್ಟ್ ಆಗಿ ಮಾಡ್ತೀನಿ. ಇಡ್ಕೊ ಚೊಂಬು. ನೀನೇನೆ ಅವ್ರಿಗೆ ಊಟ ಮಾಡ್ಸೋದು. ಅವ್ರಿಗೆ ಇಷ್ಟ ಆಗೋ ತರ ನಾನ್ ಊಟ ಮಾಡ್ತೀನಿ ನೋಡು. ರೀ ಅಲ್ವೇ, ನನ್ ಕೈಗೆ ಯಾಕೆ ಚೊಂಬ್ ಕೊಟ್ಟೋದು ಇವ್ರು? ಇಬ್ರನ್ನು ಕಟ್ಕೊಳ್ಳೋ ಯೋಚನೆ ಮಾಡಿದ್ರೆ ಇದೇ ರೀತಿ ಆಗತ್ತೆ ಅಂತ ಅರ್ಥ ಮಾಡ್ಸಕ್ಕೆ. ಲೈ ಇಟ್ಕೊಳೆ, ನಾನು ಶ್ರೀರಾಮಚಂದ್ರ ಇದ್ದಾಗೆ ಕಣೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಕಣೆ. ಹೌದಾ? ಇಟ್ಕೊಳ್ಳಿ. ಮಾಡಿದ್ರೆ ಏನ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ಇದನ್ನ ಅಲ್ಲಿ ಇಟ್ಬಿಟ್ಟು ಬನ್ನಿ. ಅಲ್ಲ, ಇಲ್ಲೇ ಹೀಗೆ ಇನ್ನು ಊಟ ಮಾಡಿಸ್ಬೇಕಾದ್ರೆ ರಾಘು ಕತೆ ಏನಪ್ಪ? ಗೋವಿಂದಾನ್ ಗೋವಿಂದ ಗೋವಿಂದ. ಅಂತೂ ಇಷ್ಟು ಟಾಸ್ಕ್ ಅಲ್ಲಿ ಈ ಟಾಸ್ಕ್ ಬಂದಾದ್ರೂ ಯಾವುದೇ ಪಕ್ಷಪಾತ ಇಲ್ಲದೆ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನಿಸ್ತಿದೆ ತರುಣ್. ಅದೇ ಹೇಳ್ತೆ ಸಂಗೀತ. ಇಷ್ಟು ದಿನ ಎಲ್ಲಾ ಟಾಸ್ಕ್ಗಳು ಜಜ್ಮೆಂಟ್ ಕೊಡೋ ಜಾಗದಲ್ಲಿ ದೊಡ್ಡಪ್ಪನೇ ಇದ್ರು. ಹಾಗಾಗಿ ಅದಕ್ಕೆ ಎಷ್ಟೇ ಚೆನ್ನಾಗಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಗೆದ್ದಿದ್ರು ಕೂಡ ಅವ್ರನ್ನ ಸೋಲಿಸ್ಬೇಕು, ಅನಿತಾನ ಗೆಲ್ಲಿಸ್ಬೇಕು ಅಂತ ಇವ್ರೆಲ್ರು ಸುಳ್ಳು ಹೇಳಿ ಮೋಸ ಮಾಡಿ ಅದಕ್ಕೆನ ಸೋಲಿಸ್ತಾ ಇದ್ರು. ಆದ್ರೆ ಈಗ ಜಜ್ಮೆಂಟ್ ಕೊಡೋ ಜಾಗದಲ್ಲಿ ಅಣ್ಣ ಇದ್ದಾನೆ ಅಂದ್ಮೇಲೆ ಅತ್ತಿಗೆನ ಗೆಲ್ಲಿಸ್ತಾನೆ. ನಿಮ್ ಅಣ್ಣ ನಿಮ್ ಮನೆಯವ್ರನ್ನ ಬಿಟ್ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸಂಗೀತ? ಮನೆಯವ್ರ ಪರವಾಗಿ ಮಾತಾಡ್ತಾನೆ ಅನ್ನೋದಕ್ಕಿಂತ ಸರಿ ತಪ್ಪು ನ್ಯಾಯ ನೀತಿ ಪರವಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿದೀನಿ. ಅಷ್ಟೇ ಅಲ್ಲ, ಇಷ್ಟು ದಿನ ನಡೆದಿದ್ದ ಟಾಸ್ಕ್ ಅಲ್ಲಿ ಅನಿತಾನ ಗೆದ್ದಿರ್ಬಹುದು, ಆದ್ರೆ ಇವತ್ತೇ ಇಂಪಾರ್ಟೆಂಟ್ ಟಾಸ್ಕ್. ಯಾಕೆಂದ್ರೆ ಅಣ್ಣನ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಈ ಟಾಸ್ಕ್ ಅಲ್ಲಿ ಖಂಡಿತ ಅತ್ತಿಗೆನೆ ಗೆಲ್ಲೋದು. ಅದು ನಿನ್ ಭ್ರಮೆ ಸಂಗೀತ. ನಿಮ್ ಅಣ್ಣ ಖಂಡಿತ ಅನಿತಾನೆ ಗೆಲ್ಸೋದು. ಏನ್ ಹೇಳ್ತಿದ್ಯಾ ತರುಣ್? ಅಣ್ಣನ್ ಮನಸ್ಸು ತುಂಬಾ ಜಾನ್ಸಿ ಅದ್ಕೆನೆ ಇರೋದು. ಅವನಿಗೆ ಅವ್ರ ಮೇಲೆ ಪ್ರೀತಿ ಇದೆ. ಇರ್ಬೋದು ಸಂಗೀತ, ಆದ್ರೆ ಅವನ್ಗೆ ಅವ್ರಿಬ್ರು ಜೊತೆಲಿ ಬಾಳ್ತೀವನ್ನ ನಂಬಿಕೆ ಇಲ್ಲ. ಅವ್ನು ಆಲ್ರೆಡಿ ಆ ಹೋಪ್ ನ ಕಳ್ಕೊಂಡಿದ್ದಾನೆ. ಅಷ್ಟಕ್ಕೂ ಈ ಟಾಸ್ಕ್ ಮುಗಿಯೋಕು ಮುಂಚೆನೆ ಅಣ್ಣ ಯಾಕೆ ಹೋಪ್ ಕಳ್ಕೋಬೇಕು? ಅದಾ, ನಿಮ್ ಅಣ್ಣಂಗೆ ಒಬ್ಬ ಜ್ಯೋತಿಷಿ ನೀವಿಬ್ರು ದೂರ ಆಗ್ತೀರಾ, ನೀವಿಬ್ರಿಗೂ ಡಿವೋರ್ಸ್ ಆಗುತ್ತೆ, ನೀವಿಬ್ರು ಯಾವ್ದೇ ಕಾರಣಕ್ಕೂ ಜೊತೆಲಿ ಬದುಕಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಜ್ಯೋತಿಷಿ ಹೇಳಿದಾಗಿಂದ ತಾನ್ ಝಾನ್ಸಿಯಿಂದ ದೂರ ಆಗ್ತೀನಿ ಅನ್ನೋದನ್ನ ಬಲವಾಗಿ ನಂಬಿದ್ದಾನೆ. ಹಾಗಾಗಿ ಝಾನ್ಸಿ ಗೆಲ್ತಾಳೆ ಅನ್ನೋ ಭರವಸೆ ಜೊತೆಗೆ ತಾನ್ ಗೆಲ್ಸೋ ಪ್ರಯತ್ನನೂ ಕೈ ಬಿಟ್ಟಿದ್ದಾನೆ ಸಂಗೀತ. ನನ್ನ ಪ್ರಕಾರ ಅವ್ನು ಇಲ್ಲೂ ಕೂಡ ಅನಿತಾನೆ ಗೆಲ್ಲಿಸ್ತಾನೆ. ನೋಡ್ತಾ ಇರು.